ಇದು ನಾ ಕಂಡ ಕೈಲಾಸ 6ನೇ ದಿನ ರೀ. ಇವತ್ತಿನ ದಿನ ಮಾನಸ್ ಸರೋವರ ದಡದಲ್ಲಿ ಹೋಮ ಮಾಡುವುದರಿಂದ ಶುರು ಮಾಡಿ ಕೈಲಾಸ ಪರ್ವತವನ್ನು ತುಂಬಾ ಹತ್ತಿರದಿಂದ ಕಣ್ತುಂಬಿಕೊಳ್ಳುವ ಭಾಗ್ಯ ನನ್ನದಾಗಿತ್ರಿ. ಆ ಹುಣ್ಣಿಮೆ ದಿನದಂದು ಮಾನಸ್ ಸರೋವರ ದಡದಲ್ಲಿ ಆ ಹೋಮ ಮಂತ್ರ ಹವನದಿಂದ ದೇಹ ಮನಸ್ಸು ಮತ್ತು ಆತ್ಮ ಪಾವನಗೊಂಡೂರಿ. ನಮ್ಮ ಮನೆಯಿಂದ ಗಂಗೋತ್ರಿಲಿ ತಂದ ಶಿವಪಾರ್ವತಿ ಪರಿವಾರದ ಮೂರ್ತಿ ಲಿಂಗು ಹಾಗೂ ನಮ್ಮ ಅಜ್ಜಿ ಗುಣಗಡಿಗೆ ಲಿಂಗು ತಗೊಂಡು ಬಂದಿದ್ದೇವ್ರಿ. ಮಾನಸ್ ಸರೋವರದೊಳಗೆ ಅಭಿಷೇಕ ಮಾಡ್ಬೇಕಂತ ಹೇಳಿ ಮಾನಸ್ ಸರೋವರ ನೀರಿನಿಂದ ಅಭಿಷೇಕ ಮಾಡಿದೀವ್ರಿ. ಅಲ್ಲಿಂದ 40ರಿಂದ 50 ಕಿಲೋಮೀಟರ್ ದೂರ ಇರುವ ದಾರ್ಚನ್ ಕಡೆ ನಮ್ಮ ಪ್ರಯಾಣ ಬೆಳೆಸಿದ್ವಿ. ದಾರಿಯಲ್ಲಿ ಹೋಗುವಾಗ ದೂರದಿಂದ ಮಾನಸ್ ಸರೋವರ ಕಾಣ್ತಾ ಇದ್ವಿ. ಮನದಲ್ಲಿ ಏನೋ ಒಂಥರ ಭಾವನೆ, ಮಾನಸ್ ಸರೋವರದಿಂದ ದೂರ ಹೋಗ್ತಾ ಇದೀನಿ ಅಂತ ಹೇಳಿ. ಆದ್ರೂ ಒಂದು ಖುಷಿ ಇತ್ತು, ಕೈಲಾಸ ಪರ್ವತ ಹತ್ರ ಹೋಗ್ತಾ ಇದೀನಿ ಅಂತ. 10:30 ಆಗಿತ್ರಿ. ದಾರ್ಚನ್ ಹೋಟೆಲ್ ತಲುಪಿದಾಗ ಹೋಟೆಲ್ ಚೆಕ್ ಇನ್ ಮಾಡಿ ಸ್ನಾನ ಮಾಡಿ ಊಟ ಮಾಡ್ಬೇಕಂದ್ರೆ 2 ಗಂಟೆ ಆಯ್ತು. ಅಲ್ಲಿಂದ ಅಷ್ಟಪದಕ್ಕೆ ಹೋಗ್ಬೇಕಂತ ಹೇಳಿ ಲೋಕಲ್ ವ್ಯಾನ್ ಸಿದ್ಧಾಗಿತ್ರಿ. ಅಷ್ಟಪದ ಕೈಲಾಸದ ದಕ್ಷಿಣ ಮುಖವನ್ನು ಅತ್ಯಂತ ಹತ್ತಿರದಿಂದ ಕಣ್ತುಂಬಿಕೊಳ್ಬಹುದ್ರಿ. ಇದು ಜೈನರ ಮೊದಲ ತೀರ್ಥಂಕ ಋಷಭ ದೇವನಿಗೆ ಮೋಕ್ಷ ಸಿಕ್ಕ ಸ್ಥಳ ಹಾಗೂ ಕೈಲಾಸ ಪರ್ವತದ ಸೌಂದರ್ಯಕ್ಕೆ ಬೆರಗಾಗಿ ಕೈಲಾಸ ಪರ್ವತ ಹತ್ತಲೇಬೇಕೆಂದು ದುಸ್ಸಾಹಸಕ್ಕಿಳಿದು ನಂತರ ಶಿವನ ಕೋಪಕ್ಕೊಳಗಾಗಿ ಕೈಲಾಸ ಪರ್ವತದ ಕೆಳಗಡೆ ಸಿಕ್ಕಿಕೊಂಡ ರಾವಣನ ಪುರಾತನ ಕಥೆ ಇಲ್ಲಿಂದ ಶುರುವಾಗ್ತೈತಿ. ಕೈಲಾಸದೆಡೆ ಸಿಲುಕಿ ನೋವಿನಲ್ಲಿ ಒದ್ದಾಡಿ ಶಿವನ ಕೋಪವನ್ನು ಕಡಿಮೆ ಮಾಡಬೇಕೆಂದು ರಾವಣ ಶಿವತಾಂಡವ ಸ್ತೋತ್ರ ರಚನೆ ಮಾಡಿದ ಸ್ಥಳನೂ ಇದೆ ನೋಡ್ರಿ. ಶಿವನ ಮನೆಯ ಅಂಗಳದಲ್ಲಿ ನಿಂತ ನಮಗೆ ಎಲ್ಲಿಲ್ಲದ ಆನಂದ ಬಾಷ್ಪ, ಜೀವನ ಪಾವನ ಎನ್ನುವ ಒಂದು ಭಾವನೆ. ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ಧ್ಯಾನ ಮಾಡಿದೀವ್ರಿ. ಕಣ್ ತೆಗೆದು ನೋಡುವಷ್ಟರಲ್ಲಿ ಏನೋ ಪವಾಡ ಅನ್ನುವ ಹಾಗೆ ಶಿವನ ಪ್ರಸಾದ ಅಂತ ಹೇಳಿ ತ್ರಿಶೂಲ ಸಿಕ್ತ್ರಿ ನನಗಲ್ಲೇ. ಆ ತ್ರಿಶೂಲ ಸಿಕ್ಕಾಗ ಮನಸ್ಸಿನಲ್ಲಿ ಎಲ್ಲಿಲ್ಲದ ಖುಷಿ. ಶಿವನ ಮನೆ ಅಂಗಳದಲ್ಲಿ ಸಿಕ್ಕ ತ್ರಿಶೂಲವನ್ನು ತಗೊಂಡು ಕೈಲಾಸದಿಂದ ಹರಿಯುತ್ತಿದ್ದ ನೀರನ್ನು ಕುಡಿದು ದಾರ್ಚನ್ಗೆ ಮರಳಿ ಬಂದೀವ್ರಿ. ನಾಳೆಯಿಂದ 3 ದಿನದ ಪರಿಕ್ರಮಕ್ಕೆ ಬೇಕಾದ ಸಾಮಗ್ರಿಗಳನ್ನು ತಗೋಬೇಕಂತ ಹೇಳಿ ಶಾಪಿಂಗ್ ಮಾಡಿದೀವ್ರಿ. ಇವತ್ತಿನ ದಿನ ಜೀವನದ ಅತ್ಯಮೂಲ್ಯ ದಿನಗಳಲ್ಲಿ ಒಂದಾಗಿತ್ತು. ಶಿವನ ಮನೆಯ ಅಂಗಳದಲ್ಲಿ ಕುಳಿತು ಧ್ಯಾನ ಮಾಡುವ ಸೌಭಾಗ್ಯ ನಮ್ಮದಾಗಿತ್ರಿ. ಓಂ ನಮಃ ಶಿವಾಯ.